ಇವತ್ತು ನೀವು ಯಾವುದೋ ಒಂದು ವಿಡಿಯೋದಲ್ಲಿ ಹೇಳಿರ್ತೀರಾ, ಏನೋ ಟಿ ವಿದು ಯಾರೋ ಎಮ್ ಎಲ್ ಎ ಅವರು ಏನೋ ಹೇಳಿದ್ರು. ಏನು ವಿಚಾರ ಸರ್ ಅದು, ಯಾರ್ದು ಏನು ಅಂತ? ಇಲ್ಲ ಏನಿಲ್ಲ, ಒಬ್ಬ ಟಿ ವಿ ಚಾನಲ್ ಓನರು ಸೈದ್ಧಾಂತಿಕವಾಗಿ ಜನಗಳಿಗೆ ಸಿದ್ಧಾಂತವನ್ನು ಪ್ರಚಾರ ಮಾಡೋ ಪ್ರತಿ ದಿನ ಆ ಟಿ ವಿ ಚಾನಲ್, ಸ್ಯಾಟಲೈಟ್ ಟಿ ವಿ ಚಾನಲಿಂದ ತುಂಬ ದೊಡ್ಡ ಮಟ್ಟದಲ್ಲಿ ಜನರಿಗೆ ಹರಿಕತೆಯನ್ನು ಹೇಳುವಂಥ ಕಾರ್ಯಕ್ರಮವನ್ನು ಇಟ್ಕೊತಾರೆ, ಸಿದ್ಧಾಂತ ಬಗ್ಗೆ ಮಾತಾಡ್ತಾರೆ, ಒಂದು ರಿಲಿಜಿಯಸ್ ಥಿಂಗ್ಸ್ ಬಗ್ಗೆ ಅವರು ತುಂಬ ಪ್ರಚಾರ ಮಾಡ್ತಾರೆ. ಅದೇ ಸ್ಯಾಟಲೈಟ್ ಚಾನಲ್ ಓನರು ಒಂದು ದೊಡ್ಡ ಭ್ರಷ್ಟ ಕಡು ಭ್ರಷ್ಟ ಅಂತ ಹೇಳಬೇಕು. ಜೊತೆಯಲ್ಲಿ KDB ಲ್ಯಾಂಡನ್ನು ಅವ್ರ KDB ಲ್ಯಾಂಡನ್ನು 250 ಎಕರೆ KDB ಲ್ಯಾಂಡನ್ನು ತಗೊಂಡು ಅಕ್ರಮವಾಗಿ ಮಾರಾಟ ಮಾಡಿದ್ದಾನೆ ಸಾವಿರಾರು ಕೋಟಿಗೆ. ಸೊ ಅದು ಕಟ ಇರಬೇಕಾದ ಸಮಯದಲ್ಲಿ ಇನ್ನೊಂದು ಏನಾದರೂ ಶಾಕಿಂಗ್ ನ್ಯೂಸ್ ಏನು ಅಂತಂದರೆ, ಈ ಬಡ್ಡಿ ಮಗ ಏನು ಸ್ಯಾಟಲೈಟ್ ಚಾನಲ್ ಓನರ್ ಏನಿದ್ದಾನೆ, ಈ ಬಡ್ಡಿ ಮಗ ಹೆಸರಾಂತ ನಟಿಗೆ ಒಂದು ಮಗು ಕೊಟ್ಟಿದ್ದಾನೆ. ಅವ್ನ ಮದುವೆ ಆಗಿ ಅವನದು ಸಂಸಾರ ಇದೆ, ಆ ನಟಿಗೆ ಒಂದು ಮಗು ಕೊಟ್ಟಿದ್ದಾನೆ ಅಂತ ಒಂದು ವಿಚಾರ. ಅವರು ಯಾವಾಗಲೂ ಚಾನಲ್ ಅವರು ಬ್ರೇಕಿಂಗ್ ನ್ಯೂಸ್ ಅಂತಾರೆ, ನಾವು ಬ್ರೇಕಿಂಗ್ ನ್ಯೂಸ್ ಅನ್ನೋಕ್ಕಲ್ಲ, ಇದು ಮೇಕಿಂಗ್ ನ್ಯೂಸು. ಯಾಕಂದರೆ ಮದುವೆ ಮಾಡ್ಕೊಂಡು ಇನ್ನೊಂದು ಮೇಕ್ ಮಾಡೋಣ, ಅದಕ್ಕೋಸ್ಕರ ಮೇಕಿಂಗ್ ನ್ಯೂಸ್ ಇದು. ಏನು ಸರ್ ಹೇಳೋದು ಈಗ? ಅವನು ರಾಷ್ಟ್ರದಲ್ಲೇ ತುಂಬ ದೊಡ್ಡ ಹೆಸರುವಾಸಿ ಏನೋ ವ್ಯಕ್ತಿ ಅವರು. ಅಲ್ಲ ಸರ್, ಮಗು ಏನು ಸರ್ ಮಾಡ್ಕೊಳಕದ? ಮಗು ಆಯಿತು ಪರ್ಸನಲ್ ಅನ್ಕೊಂಡು ಈ ಭ್ರಷ್ಟಾಚಾರ ಏನು ಮಾಡೋದು? ಮಗು ಏನೋ ಅವ್ರ ಪರ್ಸನಲ್ಲು, ಮುಂದೆ ಇವೊಂದು ಪರ್ಸನಲ್ಲು, ಏನೋ ಮಾಡ್ಕೊಳ್ಳಿ, ಅವ್ರು ಎಂಡ್ರು ಕೇಳ್ಕೊಳ್ಳಿ, ನಮ್ಗೆ ಏನಾಗಬೇಕಾಗಿದೆ. ಬಟ್ ಬೆಳಗ್ಗೆ ಇದ್ರೂ ಪುಂಗದಿದೆಯಲ್ಲ ಚಾನಲಲ್ಲಿ, ಈ ಪುಂಗ್ ಹೆಂಗೆ ಅಂತ ಅದಕ್ಕೋಸ್ಕರ. ಈಗ ಹೆಸರಾಂತ ನಟಿ ಅಂದರೆ ಯಾರು, ಕನ್ನಡದವರ ಬೇರೆ ಭಾಷೆಯವರ, ಯಾರು ಸರ್? ಸರ್ ನಾವು ಬೇರೆಯವ್ರ ಬಗ್ಗೆ ಎಲ್ಲ ಮಾತಾಡೋಕ್ಕಾಗತ್ತೆ ಸರ್. ಅದೇನಿದ್ರು ಏನೋ ಬೆಳ್ಳಿ ಕಾಚ ಬೆಳ್ಳಿ ಬರ ಅದು ಬೇರೆ ಸರ್. ಅದು ನೀವು ಅದಕ್ಕೆ ಅದು ಆಂಧ್ರ ಲಿಂಕ್, ಅದು ಚಿಕ್ಕಬಳ್ಳಾಪುರಕ್ಕೆ ಬಂದು ಆಂಧ್ರ ಲಿಂಕ್ ಚಿಕ್ಕಬಳ್ಳಾಪುರಕ್ಕೆ ಬಂದು ಇಲ್ಲಿ ಆರ್ಟಿನರ್ಗೆ ಬರ್ತಾಯಿತ್ತು, ಅದು ಬೇರೆ ವಿಚಾರ. ನಂದಿಯಲ್ಲಿ ಕೋಲ್ಟ್ ಆಗ್ಬಿಡುತ್ತೆ, ಆರ್ಟಿನರ್ ಕೂಡ ಅಮ್ಮ ಪಕ್ಕೆ ತಗೊಂಡು ಹೊಡಿತಾಳೆ. ಹಾಗಾಗಿ ನಂದಿ ಇಲ್ಲಲ್ಲಿ ಎಲ್ಲ ಅವ್ರದ್ದು ಸುಖ ಸುಮ್ಮನೆ ಎಲ್ಲ ಮಾಡ್ಕೊತಾ ಇದ್ರು. ಬೆಳ್ಳಿ ಕಾಚ ಬೆಳ್ಳಿ ಬ್ರ ಅದು ಬೇರೆ, ಇದು ಬೇರೆ ಸರ್. ಇದು ಬೆಳ್ಳಿ ಕಾಚ ಆಗೋಯ್ತಿತ್ತು, ಬೆಳ್ಳಿ ಕಾಚ ಬೆಳ್ಳಿ ಬ್ರ ಆಗೋಯ್ತು. ಇದು ಯಾವ ಕಡೆ ಇದೆ ಸರ್? ಇದು ನಮ್ಮ ಕಡೆ ಸರ್. ಅಲ್ಲ, ನಾನು ಎಲ್ಲರೂ ಕೇಳೋದೇನು ಅಂತಂದ್ರೆ, ಪಬ್ಲಿಕ್ ಟಿವಿ ರಂಗಣ್ಣನ, ಅಜಿತ್ ಹನ್ಮಕ್ಕನವ್ರನ್ನ ಈ ಕಾರ್ಯಕ್ರಮ ನಾನು ಕೊಡ್ತೀನಿ ಅಲ್ಲ, ವಿತ್ ಡಾಕ್ಯುಮೆಂಟ್ಸ್ ಕೊಡ್ತೀನಿ ನೋಡಿ, ಇಲ್ಲೇ ಇದೆ. ನಾನು ಸುಳ್ಳು ಹೇಳ್ತಾ ಇದ್ದೆ. ಓಕೆ ಓಕೆ ಇಲ್ಲೇ ಇದೆ ಡಾಕ್ಯುಮೆಂಟ್ಸ್, ಎಲ್ಲ ಡಾಕ್ಯುಮೆಂಟ್ಸ್ ಇದೆ. ವಿತ್ ಡಾಕ್ಯುಮೆಂಟ್ಸ್ ನಾನು ಮಾತಾಡ್ತಾ ಇರೋದು, ವಿತೌಟ್ ಡಾಕ್ಯುಮೆಂಟ್ಸ್ ನಾನು ಏನೂ ಮಾತಾಡ್ತಾ ಇಲ್ಲ. ಇಷ್ಟು ದಿನ ಬ್ರೇಕಿಂಗ್ ನ್ಯೂಸ್ ಕೊಡ್ತಾ ಇತ್ತು ಆ ಚಾನಲ್ಲು, ಈಗ ನಾವು ಅವ್ರಿಗೆ ಒಂದು ಮೇಕಿಂಗ್ ನ್ಯೂಸ್ ಕೊಡ್ತೀವಿ. ಅದ್ರ ಚಾನಲ್ ಓನರು ಎಸ್ಪೆಷಲಿ ಅಜಿತ್ ಹನ್ಮಕ್ಕನವರು ಈ ಚಾನಲ್ ಈ ವಿಚಾರ ಪ್ರಸಾರ ಮಾಡಲೇಬೇಕು. ಯಾಕಂದರೆ ಅವ್ರು ಸಿದ್ಧಾಂತ ಇರುವಂಥ ವ್ಯಕ್ತಿಯವರು, ಈ ವಿಚಾರ ಅವ್ರು ಡಿಬೇಟ್ ಮಾಡಲೇಬೇಕು. ಬೇಕಾದ್ರೆ ನನ್ನೇನೋ ಆಫರ್ ಕೊಡ್ತು, ಗೊತ್ತು ನಮ್ಗೆ ಕರೆಯಲ್ಲ ಅಂತ ಕರೆದ್ರೆ ನಾನು ಈ ವಿಚಾರಕ್ಕೆ ಡಿಬೇಟ್ ಮಾಡಕ್ಕೆ ಹೋಗ್ತೀನಿ ಸರ್. ಈಗ ಮೇಕಿಂಗ್ ನ್ಯೂಸ್ನ ಬ್ರೇಕಿಂಗ್ ನ್ಯೂಸ್ ಮಾಡಿ ಅಂತ ಇದ್ದೀರಾ? ಇಲ್ಲ ಸರ್, ಅವ್ರದ್ದು ಬ್ರೇಕಿಂಗ್ ನ್ಯೂಸ್ ಮುಚ್ಚಾಕ್ಬಿಟ್ಟು ನಂದು ಮೇಕಿಂಗ್ ನ್ಯೂಸ್. ಯಾಕಂದ್ರೆ ಮಗುನ ಮೇಕಿಂಗ್ ಅಲ್ವಾ, ಯಾರ್ದೋ ತಾಯಿ ಹೊಟ್ಟೆನಲ್ಲಿ ಏನೋ ದಟ್ಸ್ ಪರ್ಸನಲ್ಲೇ ಇರ್ಬೋದು. ಒಂದು ಸಮಯದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ, ಮದುವೆ ಆಗಿದ್ರು ಕೂಡ ನೀವು ಒಂದು ಗರ್ಲ್ ಫ್ರೆಂಡ್ ಮಾಡ್ಕೊಳ್ಬೋದು, ನೀವು ಮಗು ಎತ್ಕೊಳ್ಬೋದು, ಅದು ಹೆಂಡತಿಗೆ ಬಿಟ್ಟರೆ ಯಾರು ಕಾಣಂಗಿಲ್ಲ ಅಂತ. ಯಾಕಂದರೆ ಲಿವಿಂಗ್ ರಿಲೇಷನ್ಶಿಪ್ ಇಸ್ ವ್ಯಾಲಿಡು. ಸೊ ಅದ್ರ ಬಗ್ಗೆ ನಮಗೆ ಮಾತಾಡೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಬಟ್ ಪ್ರತಿದಿನ ಬೆಳಗ್ಗೆ ಬ್ರೇಕಿಂಗ್ ನ್ಯೂಸ್ ಅಂತ ಕೊಟ್ಟು ಪುಂಗದಿದೆಯಲ್ಲ, ಅಲ್ಲಿ ಚಾನಲಲ್ಲಿ ಪುಂಗೋದು, ಇಲ್ಲಿ ನೋಡಿದ್ರೆ ಅಲ್ಲಿ ಹೋಗಿ ಮೇಕಿಂಗ್ ಮಾಡೋದು. ಆಮೇಲೆ ಆ ನಟಿನೂ ಕೂಡ ಹೆಸರಾಂತ ನಟಿ, ಕಮ್ಮಿ ಅವರಲ್ಲ ಅವರು, ತುಂಬ ನ್ಯಾಷನಲ್ ಲೆವೆಲ್ ನಟಿ ಅವರು. ಯಾಕೆ ಹಾಕಳಿ, ಇನ್ನೇನು ಹೇಳೋಣ ನಾವು. ಅವರು ಕೂಡ ತುಂಬ ಸ್ಟ್ಯಾಂಡರ್ಡ್ ವ್ಯಕ್ತಿ. ಓಕೆ, ಇವರು ತುಂಬ ಸ್ಟ್ಯಾಂಡರ್ಡ್ ಒಂದು ಮೇಕಿಂಗ್ ಮಾಡಿದ್ದಾರೆ. ಈಗ ಅದು ಬ್ರೇಕಿಂಗ್ ಆಗ್ತಾಯಿದೆ. ಯಾವಾಗ ರಿವೀಲ್ ಮಾಡ್ತೀರಾ ಸರ್? ಆ ವ್ಯಕ್ತಿ ರಿವೀಲ್ ಆಗ್ತಾನೆ. ವ್ಯಕ್ತಿ ಯಾವಾಗ ಮಾಡ್ತೀರಾ? ಈಗ ನೀವು ಇಲ್ಲಿಂದ ಬಿಟ್ಟು 5 ನಿಮಿಷದಲ್ಲಿ ರಿವೀಲ್ ಆಗುತ್ತೆ. ಎಕ್ಸ್ಕ್ಲೂಸಿವ್, ಹೋಗ್ತಾನೆ ಲೈವ್ ನೋಡಿ. ಎಕ್ಸ್ಕ್ಲೂಸಿವ್ ಮೇಕಿಂಗ್ ನ್ಯೂಸ್ ಬೇಬಿ ಮೇಕಿಂಗ್ ನ್ಯೂಸ್. ಓಕೆ, ಏನಾದರೂ ಆ ಕಡೆಯಿಂದ ಏನಾದ್ರು ಬರುತ್ತೆ ಅಂತ ಕಾಯ್ತಾ ಇದ್ದೀರಾ ಸರ್? ಅಂದರೆ ಇಲ್ಲ ಸರ್. ಅಂದರೆ ಈಗ ಬೆಳಿಗ್ಗೆ ಒಂದು ಆಲ್ರೆಡಿ ನೀವು ಈ ಥರ ಇದೆ ಅಂತ ಹೇಳ್ಬಿಟ್ಟು ಮಾಡಿದ್ದೀರಾ, ಏನಾದರೂ ಅವ್ರಿಗೇನಾದ್ರು ಹೋಗಿ ತಲುಪಿರುತ್ತೆ ಅಥವಾ ಏನಾದ್ರು? ತಲುಪಲ್ಲ ಸರ್. ನಮ್ಮ 100 ಜನ ಇಂಟೆಲಿಜೆನ್ಸ್ ಅವ್ರು ವಾಚ್ ಮಾಡ್ತಾರೆ, IB ಅವ್ರು ವಾಚ್ ಮಾಡ್ತಾರೆ, ರಾವ್ ಅವ್ರು ವಾಚ್ ಮಾಡ್ತಾರೆ, ಸ್ಟೇಟ್ ಇಂಟೆಲಿಜೆನ್ಸ್ ಅವ್ರು ವಾಚ್ ಮಾಡ್ತಾರೆ, ಪೊಲೀಸವ್ರು ವಾಚ್ ಮಾಡ್ತಾರೆ. ಮೆಕಾಂತ್ ಹಿಂಗೆ ನೋಡ್ತಾ ಇರ್ತಾರೆ ಪೊಲೀಸರು, ನಮ್ಮನ್ನೇನೋ ಮಾಡ್ಬಿಟ್ನಪ್ಪ ಅಂತ ಹೆಂಗೆ ಇವತ್ತು ಹಾಕೊಂಡು. ಹಾಗಾಗಿ ಏನು ಸರ್ ಎಲ್ಲ ಹೆಸರನ್ನ ರಿವೀಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವಾಗ ಏನು ಸರ್ ಹೆಸರು ಏನು ರಿವೀಲ್ ಮಾಡ್ತೀರಾ? ಇಲ್ಲ ಮಾಡೋಣ ಬಿಡಿ, ನಮ್ಮ ಚಾನಲ್ ಮಾಡಿ ಸರ್. 5 ನಿಮಿಷ ಆದ್ಮೇಲೆ ಮಾಡೋದೇನೆ, ಈಗಲೇ ನಮಗೆಲ್ಲ ನಾಳೆ ಬರುತ್ತೆ ಸರ್. ನಾವು ಸ್ಯಾಟಲೈಟ್ ಥರ ನಮ್ಮಲ್ಲೇ ಮೊದಲು ಅಂತ ಹಾಕೊಳ್ತೀವಿ.
ಇಲ್ಲ ಏನಂತಂದರೆ ನಾನು ತುಂಬ ಶ್ರೇಷ್ಠ ಅಂತ ಅನ್ಕೊಂಬಿಟ್ರೆ ತಪ್ಪಲ್ವಾ ಅದು. ನಾನು ಇವತ್ತು ಈಗ ಹೇಳ್ತೀನಿ, ಬೇರೆಯವ್ರಿಗೆ ಉಪದೇಶ ಮಾಡೋಕೆ ಮುಂಚೆ ನಾನು ಕರೆಕ್ಟಾಗಿ ಈಗ ನಾನು ಇವತ್ತು ಹೇಳ್ತೀನಿ, ನಾನು ಪರ್ಫೆಕ್ಟ್ ಅಲ್ಲ, ನನಗೂ ಕೂಡ ಗರ್ಲ್ ಫ್ರೆಂಡ್ಸ್ ಇದ್ದಾರೆ, ನಾನು ಪದೇ ಹೇಳ್ತೀನಿ, ಹೇಳ್ಕೊಳ್ರಿ ಹಂಗಾರು ಹೋಗ್ಲಿ, ಹಂಗಾರು ಹೇಳ್ಕೊಬೇಕಲ್ಲ. ಒಂದು ಹೆಜ್ಜೆ ಮುಂದೆ ಹೋಗಿ ಮಗು ಮಾಡಿಬಿಟ್ರೆ ಹೆಂಗೆ ಲೆಕ್ಕಾಚಾರ ಇದು? ಕೇರಳ ಇಲ್ಲಿ, ಕರ್ನಾಟಕ ಇಲ್ಲಿ ಗುರು, ಎರಡು ಅಲ್ಲಿ ಕೇರಳ ಕರ್ನಾಟಕಕ್ಕೆ ಒಂದು ಯಾವುದೋ ಒಂದು ಸೆಂಟ್ರ್ ಜಾಗ ಇದೆಯಲ್ಲ, ಅದು ಯಾವುದೋ ಒಂದಿದೆ, ಮಂಗಳೂರು. ಇಲ್ಲ ಸರ್, ಮಂಗಳೂರಲ್ಲ ಸರ್. ಅಲ್ಲ, ಈಗ ಕೇರಳ ಇಲ್ಲಿ, ಕರ್ನಾಟಕ ಇಲ್ಲಿ ಸರ್ ನಮ್ಮದು. ಕೇರಳ ಸಂಬಂಧ ಇಲ್ಲಿ. ಈಗ ಅದಕ್ಕೆ ನಾನು ಕೇರಳದಲ್ಲೇ ಟ್ರಯಲ್ ಕಂಡಕ್ಟ್ ಮಾಡಿ ಅಂತ ಇದ್ದೀನಿ, ಯಾಕಂದ್ರೆ ಸಂಬಂಧ ಇದೆ ನಮಗೆ ಕೇರಳಗೂ ನಮಗೂ.